ಏನ್ರಿ ಇದು? ಯಾಕ್ರಿ ಹೀಗೆಲ್ಲ ಆಗ್ತಾ ಇದೆ? ಸಂಬಂಧ ಅನ್ನೋದಕ್ಕೆ ಬೆಲೆನೇ ಇಲ್ವಾ? ಪ್ರೀತಿ ವಿಶ್ವಾಸ ಅನ್ನೋದು ಸತ್ತೋಗಿದೆ ಅನ್ನಿಸ್ತಾ ಇದೆ. ನಾವೀಗಿರೋ ಸ್ಥಿತಿ ನೋಡಿ ನಮ್ಮ ಮಕ್ಳಿಗೆ ಸಹಿಸಕ್ಕಾಗ್ತಿಲ್ಲ. ಅದು ಅವ್ರ ಕಣ್ಣು ಕುಗ್ತಿದೆ ಅಂದ್ರೆ ಇದು ಒಂದು ಜೀವನನೇನ್ರಿ? ನೋಡು, ನೀನು ಅಳಬೇಡ. ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದು ಈ ಜನ್ಮದಲ್ಲಿ ತೀರಿಸ್ತಿದ್ದೀವಿ ಅಂತ ಅನ್ಕೋ. ಸಮಾಧಾನ ಮಾಡ್ಕೋ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳೋದು? ಅಲ್ಲ, ನಮ್ಮ ಮಕ್ಳು ಯಾಕ್ರಿ ಹೀಗೆ ತೊಂದರೆ ಕೊಡ್ತಾ ಇದ್ದಾರೆ? ಅವ್ರ ಸಮಾಸನೆ ಬೇಡ ಅಂತ ನಮ್ಮ ಪಾಡಿಗೆ ನಾವು ಹೇಗೋ ಜೀವನ ಮಾಡ್ಕೊತಾ ಇದ್ದೀವಿ. ಇದನ್ನು ಅವ್ರ ಕೈಯಲ್ಲಿ ಸಹಿಸಕ್ಕಾಗಲ್ಲ ಅಂದ್ರೆ ಯಾವಾಗ ಆ ದೇವರು ನಮ್ಮ ಜೀವನ ಸರಿ ಮಾಡ್ತಾನೋ ಗೊತ್ತಿಲ್ಲ. ಜೀವನದಲ್ಲಿ ಶತ್ರುಗಳು ಎಲ್ಲಿಂದ ಬರ್ತಾರೆ, ಯಾವಾಗ ಬರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ ಅಂತ. ಆದ್ರೆ ನಮ್ಮ ದುರಂತ ಅಂದ್ರೆ ನಮ್ಮ ಮಕ್ಕಳುಗಳೇ ನಮಗೆ ಶತ್ರುಗಳು. ಏನ್ ಮಾಡ್ತಾರೆ ಮಾಡ್ಲಿ. ಇಷ್ಟ ದಿನ ಎಂಥ ಕಷ್ಟ ಬಂದರೂ ಜೊತೆನಲ್ಲಿ ಹೆದರಿಸಿದ್ದೀವಿ. ಮುಂದೆ ಹೆದರಿಸೋಣ. ನೀನು ಧೈರ್ಯವಾಗಿರು. ಏನ್ ಧೈರ್ಯನೋ ಏನು? ಹೇಗಿತ್ರಿ ನಮ್ಮನೆ, ಈಗ ನೋಡಿ ಹೇಗಾಗ್ಬಿಟ್ಟಿದೆ ಅಂತ. ನೋಡ್ ಲಕ್ಷ್ಮಿ, ಯಾವುದೂ ಇಲ್ಲಿ ಶಾಶ್ವತ ಅಲ್ಲ. ನಮ್ಮ ದುಃಖ ಸಹ ಕಾಲಾಯ ತಸ್ಮೈ ನಮಃ ಅಂತ ಮುಂದಕ್ಕೆ ಹೋಗ್ತಿರೋಣ. ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಭರವಸೆಯಿಂದ ಜೀವನದಲ್ಲಿ ಹೆಜ್ಜೆ ಹಾಕ್ತಾ ಹೋಗೋಣ ಅಷ್ಟೇ. ಏನು ಅದಕ್ಕೆ ಅಷ್ಟೊಂದು ಕೋಪ? ಒಳ್ಳೆ ಬಿರುಗಾಳಿ ಥರ ಬಂದರು, ಚಂಡಿ ಚಾಮುಂಡಿ ಆಗ್ಬಿಟ್ರು. ಅಯ್ಯೋಯ್ಯಪ್ಪ, ಸರಿಯಾಗಿ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೆ. ದೇವ್ರ ದಯೆ ಬಚಾವದೆ. ಅವಳು ಏನು ಮಾಡ್ತಾಳೆ? ಸುಮ್ಮನೆ ಇರೋ. ಯಾವಾಗಲೂ ಅತ್ತೆ ಮಾವ ಅಂತಿರ್ತಾಳೆ. ಅಲ್ಲ ಬ್ರೋ, ಅದೇನ ಈ ಅವತಾರದಲ್ಲಿ ನಾನು ಯಾವತ್ತೂ ನೋಡೇ ಇರಲಿಲ್ವಲ್ಲ. ಅವರಿಗೆ ಬುದ್ಧಿ ಕಲಿಸ್ಬೇಕಣ. ಹೀಗೆ ಬಿಟ್ರೆ ಆಗಲ್ಲ. ಅವರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, ಕಾಟ ಕೊಡ್ಬೇಕು. ಎಲ್ಲರೂ ಒಂದೇ ಸಲ ರಿವರ್ಸ್ ಆಗ್ಬಿಟ್ಟಿದಾರಲ್ಲ, ಏನು ಮಾಡೋದು? ಅವ್ರು ರಿವರ್ಸ್ ಆದರೆ ನನಗೆ ಯೂಟ್ರನ್ ತಗೊಳಕ್ ಗೊತ್ತು ಕಣ. ಎಲ್ಲರೂ ಬಂದು ನಮ್ಮ ಕಾಲು ಕೆಳಗೆ ಬಿದ್ದು ಕ್ಷಮೆ ಕೇಳಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇದ್ದೀನಿ. ಏನು ಮಾಡ್ತೀಯಪ್ಪ ಅಂತಂದು? ಬೆಳಿಗ್ಗೆನೆ ಲಾಯರ್ ಆಫ್ ಎಲ್ಲರಿಗೂ ಏನೇನು ಡೋಸ್ ಕೊಡಬೇಕು ಅದನ್ನ ಕೊಡ್ತೀನಿ. ನೋಟಿಸ್ ಕಳ್ಸೋಣ. ನೋಡ್ತಾ ಇರೋ ಹೇಗೆ ಬುಗುರಿ ಥರ ಆಡಿಸ್ತೀನಿ. ಒಬ್ಬೊಬ್ರು ನೋಡ್ತಾ ಇರೋ. ನಾವು ಮಾಡಪ್ಪ, ನಂಗಂತೂ ತಲೆ ಕೆಟ್ಟೋಗಿದೆ. ಕೊಡಿ. ಸರ್, ಇದನ್ನ ಸರ್ವಿಸ್ ಸ್ಟೇಷನ್ ಬಿಡೋದೇ ಒಳ್ಳೇದು ಸರ್. ತುಂಬಾ ಕೆಲಸ ಇದೆ. ಸರ್ವಿಸ್ ಸೆಂಟ್ರಲ್ಲೂ ನಿಮ್ಮ ಕೈಲೇ ರಿಪೇರಿ ಆಗಿದ್ದು ಗಾಡಿ ಸೀನಣ್ಣ ಇದು. ಲಾಸ್ಟ್ ಟೈಮು ನೀವೇ ಅಲ್ವಾ ರೆಡಿ ಮಾಡಿದ್ದು? ನಾನು ಮತ್ತೆ ನಿಮ್ಮ ಕಂಪ್ನಿಗೆ ಬಿಟ್ಟಿದ್ದೆ, ನೀವು ಅಲ್ಲಿ ಇರಲಿಲ್ಲ. ಯಾರು ಸರಿಯಾಗಿ ರಿಪೇರಿ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಕೈ ಕೊಡ್ತಾನೆ ಇತ್ತು. ನೀವು ಹೊಸದಾಗಿ ಗ್ಯಾರೇಜ್ ಮಾಡಿದ್ದೀರ ಅಂತ ಗೊತ್ತಾಯ್ತು, ಅದಕ್ಕೆ ಸೀದಾ ಇಲ್ಲಿಗೆ ಬಂದೆ ಸೀನಣ್ಣ. ಇದು ನಿಮ್ಮ ಮಾತೆ ಕೇಳೋದು, ನೀವೇ ಸರಿ ಮಾಡಬೇಕು. ಓಹ್ ಸರಿ ಸರ್, ನೋಡ್ತೀನಿ. ಅಲ್ಲ ಸೀನಣ್ಣ, ನಿಮ್ಮ ಕೈಯಲ್ಲಿ ರೆಡಿ ಆಗ್ದಿರೋ ಗಾಡಿನೇ ಇಲ್ಲ. ಏನೇ ಪ್ರಾಬ್ಲಮ್ ಇದ್ರು ಒಳ್ಳೆ ಕೈಗುಣ ನಿಮ್ದು, ಕಾಣಿ ಹಿಡ್ಬಿಡ್ತೀರಾ. ಇಷ್ಟು ಚೆನ್ನಾಗಿ ಕೆಲಸ ಗೊತ್ತಿರೋ ನೀವು ಯಾಕೆ ಹೊಸದಾಗಿ ಒಂದು ಸರ್ವಿಸ್ ಸೆಂಟರ್ ಓಪನ್ ಮಾಡಬಾರ್ದು? ಸರ್, ಅದು ಈಗಿನ್ನೂ ಈ ಗರಾಜ್ ಓಪನ್ ಮಾಡಿದ್ದೀನಿ. ಮುಂದೆ ನೋಡೋಣ, ಭಗವಂತನ ಇಚ್ಛೆ ಇದ್ದಾಗ ಆಗುತ್ತೆ. ಖಂಡಿತ ನಿಮ್ಮ ಕೈಲಿ ಆಗುತ್ತೆ ಸೀನಣ್ಣ, ನೀವೇನು ತಲೆ ಕೆಡಿಸ್ಕೋಬೇಡಿ. ನನಗೆ ಗೊತ್ತಿರೋ ಎಲ್ರಿಗೂ ನಿಮ್ಮ ಗ್ಯಾರೇಜ್ನ ರೆಪೇರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹೊಸದಾಗಿ ಶುರು ಮಾಡಿರೋದ್ರಿಂದ ನಿಮ್ಮಂಥವ್ರ ಸಹಾಯ ನಂಗೆ ಬೇಕು ಸರ್. ನಿಮ್ಮಂಥ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಸೀನಣ್ಣ. ಥ್ಯಾಂಕ್ ಯು ಸರ್. 1-2 ದಿನ ಟೈಮ್ ಕೊಡಿ, ನಿಮ್ಮ ಗಾಡಿನ ಚೆನ್ನಾಗಿ ರೆಡಿ ಮಾಡಿಕೊಡಿ. ಏನಾದ್ರು ಇದ್ರೆ ನಾನು ಫೋನ್ ಮಾಡಿ ತಿಳಿಸ್ತೀನಿ ಸರ್. ಸರಿ, ಬರ್ತೀನಿ ಸೀನಣ್ಣ. ಥ್ಯಾಂಕ್ ಯು ಸರ್.
ಯಜಮಾನ್ರೆ ಪೋಸ್ಟ್. ಬಂದೇ ಇರಪ್ಪ. ಯಾಕ್ರಿ, ಏನಾಯ್ತ್ರಿ? ಇನ್ನೇನಾಗಬೇಕು ಲಲಿತಾ, ಅವಳು ಮತ್ತೆ ನೋಟಿಸ್ ಕಳಿಸಿದ್ದಾಳೆ. ಅವಳು ಪಾಲಿನ ಆಸ್ತಿ ಅವಳಿಗೆ ಬೇಕಂತೆ. ಇಲ್ಲ ರೀ, ನಮ್ಮ ಲಕ್ಷ್ಮಿ. ನೀನು ಅವಳು ಪರ ವಹಿಸ್ಕೊಂಡು ಮಾತಾಡಬೇಡ. ನನ್ನ ಕೋಪಕ್ಕೂ ಒಂದು ಮಿತಿ ಇದೆ. ಆಮೇಲೆ ಏನಾಗುತ್ತೆ ಅಂತ ನಿನಗೆ ಗೊತ್ತೇ ಇದೆ ಅಲ್ವಾ? ಆಸ್ತಿಗೋಸ್ಕರ ಇಷ್ಟು ಕೀಳುಮಟ್ಟಿ ಕೇಳಿತಾಳೆ ಅಂತ ಗೊತ್ತಿರಲಿಲ್ಲ. ಎದುರಿಗೆ ಬಂದು ಆಸ್ತಿ ಪಾಲು ಕೇಳಿದ್ದಿದ್ರೆ ಸಂತೋಷವಾಗಿ ಕೊಟ್ಬಿಡ್ತಿದ್ದೆ. ಅದೆಲ್ಲ ಬಿಟ್ಟು ಇಷ್ಟೆಲ್ಲ ನಾಟಕ ಯಾಕೆ ಮಾಡಬೇಕಿತ್ತು? ಎದುರಿಗೊಂದು ಬಣ್ಣ, ಹಿಂದುಗಡೆ ಒಂದು ಬಣ್ಣ, ಎರಡು ತಲೆ ಹಾವು ಅವಳು. ನೋಡಿ, ಸ್ವಲ್ಪ ಸಮಾಧಾನ ಮಾಡಿ. ಸಮಾಧಾನ? ಎಲ್ಲಿಂದ ಸಮಾಧಾನ? ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ್ರು ಮೇಲಿಂದ ಮೇಲೆ ಅವಮಾನ ಮಾಡ್ತಿದ್ರೆ ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನೋಡಿ, ಸ್ವಲ್ಪ ಸಮಾಧಾನವಾಗಿ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಒಂದೇ ಒಂದ್ಸಲ ಅವಳಿಗೆ ಫೋನ್ ಮಾಡಿ ಅವಳ ಹತ್ರ ಮಾತಾಡ್ಬಿಡಿ. ಹಾಗೆ ಗೊತ್ತಾಗುತ್ತೆ ಇದು ಅವಳೇ ಕಳಿಸಿರೋದು ಅಥವಾ ಬೇರೆ ಯಾರಾದರೂ ಈ ಕೆಲಸ ಮಾಡ್ತಿದ್ದಾರ ಅಂದ್ಬಿಟ್ಟು. ನಮ್ಮ ಲಕ್ಷ್ಮಿ ಅಂತವಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ಬೇರೆ ಯಾಕೆ ಕಳಿಸ್ತಾರೆ? ನೋಡ, ಇಲ್ಲಿ ಅವಳೇ ಸಹಿ ಮಾಡಿ ಕಳ್ಸಿರೋದು. ಅವಳೇ ಇದು. ಅವಳು ಕೇಳಿದೆ ಹೇಗೆ ಕಳಿಸ್ತಾರೆ? ಅವಳೇ ಕಳಿಸಿರೋದು. ನಾನು ಇದಕ್ಕೆಲ್ಲ ಸುಮ್ಮನೆ ಬಿಡೋದಿಲ್ಲ. ಲಾಯರ್ನ ಇಡ್ತಿ, ಅವಳನ್ನ ಕೋರ್ಟಿಗೆ ಎಳಿತೀನಿ. ರೀ, ಏನ್ರಿ ಮಾತಾಡ್ತಾ ಇದ್ದೀರಾ? ಸರಿಯಾಗಿ ಮಾತಾಡ್ತಿದ್ದೀನಿ. ಅವಳು ಕೋರ್ಟ್ ಕಟಕಟೆಗೆ ಬಂದು ನಿಂತ್ಕೊಳ್ಳಿ. ಆಗ ಅವಮಾನ, ನೋವು ಏನು ಅನ್ನೋದು ಅವಳಿಗೂ ಅರ್ಥ ಆಗುತ್ತೆ. ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡಬೇಡಿ. ಮನೆ ಹೆಣ್ಮಗಳನ್ನ ಕೋರ್ಟಿಗೆ ಎಳಿಬೇಡ್ರಿ. ನೋಡಿ, ಇದು ಲಕ್ಷ್ಮಿ ಅಂತೂ ಮಾಡಿರಲ್ಲ. ಅವಳ ಹೆಸರು ಹೇಳ್ಕೊಂಡು ಬೇರೆ ಯಾರೋ ಮಾಡಿದ್ದಾರೆ. ಒಂದ್ಸಲ ಮಾತಾಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಏನೋ ಗೊತ್ತಾಗುತ್ತೆ? ಅವಳಿಗೂ ಗೊತ್ತಾಗುತ್ತೆ. ಕೋರ್ಟ್ ತೀರ್ಮಾನ ಮಾಡುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಅಯ್ಯೋ ರೀ ರೀ, ಅಯ್ಯೋ ದೇವ್ರೆ, ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಇದೇನಪ್ಪ ಆಗ್ತಿದೆ? ಖುಷಿಯ ಸುದ್ದಿ ಹೇಳ್ತೀನಿ ಕಣ. ಏನು? ನಾವು ಕಳಿಸಿದ್ವಲ್ಲ ನೋಟಿಸು, ಅದು ಮಾವನ ಮನೆಗೆ ಹೋಗಿದೆ ಕಣ. ರಿಸೀವ್ ಮಾಡ್ಕೊಂಡಿದ್ದಾರೆ. ಹೌದಾ? ಸೂಪರ್ ಕಣೋ. ಹಾಗಾದ್ರೆ ಪಾಸ್ ಆಗ್ತಿದೆ ಕೆಲಸ. ಸೂಪರ್ ಫಾಸ್ಟ್ ಆಗ್ತಿದೆ ಕಣ. ವೆರಿ ಗುಡ್. ಅಪ್ಪ ಅಮ್ಮಗೆ ನೋಟಿಸ್ ಕಳಿಸಿದ್ದೀನಿ, ಅವರು ಬರಲೇಬೇಕು. ಅಪ್ಪ ಅಮ್ಮ ಕೋರ್ಟಿಗೆ ಬರ್ತಾರ ಅಂತ? ಬರಲೇಬೇಕು ಕಣ. ಅವ್ರನ್ನ ಕರ್ಸೋದಕ್ಕೆ 100 ದಾರಿ ಇದೆ. ಅದನ್ನ ಲಾಯರ್ ನೋಡ್ಕೋತಾರೆ. ಏನೇ ಹೇಳು, ಏನೋ ಒಂಥರ ಟೆನ್ಷನ್ ಯಾಕೆ ಮಾಡ್ಕೋತೀಯ? ನನಗೂ ಟೆನ್ಷನ್ ಇಲ್ವನ? ನೋಡ, ನಮ್ಮ ತಾತನ ಆಸ್ತಿ ನಮ್ಮ ಪಾಲಾಗುತ್ತೆ. ನಾವು ಇನ್ನು ಮುಂದೆ ಕಷ್ಟಪಡೋ ಅವಶ್ಯಕತೆ ಇಲ್ಲ. ರಾಜನ್ ಥರ ಇರ್ಬೋದು ಕಣ. ಕೊಡು. ಹೇಳ್ತಾ ಇದ್ರೆ ನಾನು ಹಾಗೆ ತೇಲ್ತಾ ಇದ್ದೀನಿ. ಇಲ್ಲೋ ಹೋಗ್ಬಿಡ್ತೀನಿ ಇಬ್ರು. ಎಲ್ಲೋ ಹೋಗ್ಬೇಡ, ಇಲ್ಲೇ ಇರು. ಪೋಸ್ಟ್. ಪೋಸ್ಟಾ? ನಮಗೆ ಯಾರು ಪೋಸ್ಟ್ ಕಳಿಸ್ತಾರೆ? ಅದೇ ನನಗೂ ಗೊತ್ತಾಗ್ತದೆ ಲಕ್ಷ್ಮಿ. ನಾವು ಈ ಶೆಡ್ಡಿಗೆ ಬಂದು ಇನ್ನೂ 15 ದಿನನೂ ಆಗಿಲ್ಲ. ಅಷ್ಟೆಲ್ಲ ಅಡ್ರೆಸ್ ತಿಳಿಸ್ಕೊಂಡು ಯಾರು ಏನು ಕಳಿಸಿದ್ದಾರೆ? ಲಕ್ಷ್ಮಿ ಅಂದ್ರೆ ನೀವೇನಾ? ಹೌದು. ನಿಮ್ಮ ಹೆಸರಲ್ಲಿ ಪೋಸ್ಟ್ ಬಂದಿದೆ. ಅಮ್ಮ, ಇಲ್ಲೊಂದು ಸೈನ್ ಹಾಕ್ಬಿಡಿ.
ಲಕ್ಷ್ಮಿ ಏನಾಯ್ತು? ನಮ್ಮ ಮಕ್ಕಳು ನಿನಗೆ ಲಾಯರ್ ನೋಟಿಸ್ ಕೊಟ್ಟಿದ್ದಾರಾ? ಹೌದು ರೀ, ನಮ್ಮ ಮಕ್ಕಳೇ. ಈ ಹರೀಶ ಸಂತುಗೆ ಬುದ್ಧಿನೇ ಬರಲ್ವೇನ್ರಿ? ಅಲ್ಲ ರೀ, ಯಾವ ವಿಚಾರಕ್ಕೋಸ್ಕರ ನಾವು ಮನೆ ಬಿಟ್ಟು ಬಂದಿದ್ವೋ ಆ ವಿಷಯನ ಅವರು ಮರೀದೆ ಅದನ್ನೇ ಎಳ್ಕೊಂಡು ಹೋಗ್ತಿದಾರಲ್ರಿ. ಇವ್ರು ಆಡ್ತಾ ಇರೋದು ನೋಡಿದ್ರೆ ಇವ್ರು ನಿಜವಾಗ್ಲೂ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಅಂತ ಅನ್ನಿಸ್ತಾ ಇದೆ ಲಕ್ಷ್ಮಿ. ಅಮ್ಮ ಅಮ್ಮ ಏನು ಚಂದನ? ಅಮ್ಮ ಅಡುಗೆ ರೆಡಿ ಇದೆ, ಸರ್ನ ಹೋಗಿ ಊಟ ಕರೀಲಾ? ಬೇಡಮ್ಮ, ಈಗ ಅವ್ರ ಮನಸ್ಥಿತಿ ಸರಿ ಇಲ್ಲ. ಈ ಟೈಮಲ್ಲಿ ಅವ್ರನ್ನ ಮಾತಾಡ್ಸೋದು ಬೇಡ. ಅದೇ ಕೇಳೋಣ ಅಂತ ಇದ್ದೆ. ಯಾವುದೋ ನೋಟಿಸ್ ಬಂದಾಗಿತ್ತು, ನಿಮ್ಮ ಮುಂದೆ ಅವ್ರು ಕಿರ್ಚಾಡ್ತಾ ಇದ್ರು. ಯಾರು ಕಳಿಸಿದ್ದಮ್ಮ ಅದು? ಹೇಳ್ಕೊಳ್ಳಿಮ್ಮ, ಪರವಾಗಿಲ್ಲ. ಅವ್ರಿಗೊಬ್ಳು ತಂಗಿ ಇದ್ದಾಳೆ ಅಂತ ನಾ ಹೇಳಿದ್ನಲ್ಲ, ಅವ್ರ ಮಕ್ಕಳು ತಾತನ ಆಸ್ತಿನಲ್ಲಿ ತಮಗೂ ಪಾಲು ಬೇಕು ಅಂತ ಒಂದು ನೋಟಿಸ್ ಕಳಿಸಿದ್ದಾರೆ. ಇಷ್ಟು ದಿನದ ವನವಾಸ ಮುಗೀತು, ಇನ್ನಾದರೂ ಅಣ್ಣ ತಂಗಿ ಒಂದಾಗ್ತಾರೆ, ಮನಸ್ತಾಪ ಜಾಗದಲ್ಲಿ ಸಂತೋಷ ತುಂಬಿಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ಬಂದು ಈಗ ಅವ್ರ ಮಧ್ಯೆ ಕಂದಕ ಇನ್ನೂ ದೊಡ್ಡದಾಗತ್ತೇನೋ ಅನ್ನಿಸ್ತಾ ಇದೆ. ಅಂದರೆ ಇವಾಗ ಸರ್ ಅವ್ರ ಹತ್ರ ಏನೂ ಹೇಳ್ತಿಲ್ವಾ? ಅವ್ರ ತಂಗಿ ಹತ್ರ ಹೋಗಿ ಮಾತಾಡ್ತಿಲ್ವಾ? ಅವ್ರಿಗೂ ತಂಗಿ ನೋಡಬೇಕು, ಮಾತಾಡಿಸ್ಬೇಕು, ಮತ್ತೆ ಒಂದಾಗಬೇಕು ಅನ್ನೋ ಆಸೆ ಮನಸ್ಸಿನಲ್ಲಿದೆ ಅಮ್ಮ. ಆದರೆ ಈ ನೋಟಿಸ್ ಬಂದು ಎಲ್ಲ ತಲೆ ಕೆಳಗೆ ಮಾಡಿಬಿಡ್ತು. ಆದರೆ ಅವ್ರ ತಂಗಿನೂ ಈ ಆಸ್ತಿಲಿ ಪಾಲ್ಬೇಕು ಅಂತ ಆಸೆ ಪಡ್ತಿದ್ದಾರಾ? ಚೇಚೆ ಇಲ್ಲಮ್ಮ, ಅವಳು ತುಂಬ ಒಳ್ಳೆಯವಳು. ಹಾಗೇನಾದರೂ ಈ ಆಸ್ತಿ ಮೇಲೆ ಅವಳು ಕಣ್ಣಿತ್ತು ಅಂದರೆ ಇಷ್ಟು ವರ್ಷ ಕಾಯಬೇಕಾಗಿತ್ತಾ? ಯಾವತ್ತೂ ಅದನ್ನು ಪಡ್ಕೋಬೋದಾಗಿತ್ತಲ್ವಾ? ಹಾಗಿದ್ಮೇಲೆ ನಿಜವಾಗ್ಲೂ ಅವರೇ ಈ ನೋಟಿಸ್ನ ಕಳಿಸಿದಾರಾ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಚಂದನ. ಆದರೆ ಅವಳು ಸೈನ್ ಇಲ್ಲದೆ ಈ ಕೇಸ್ ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇದರಲ್ಲಿ ಅವಳ ಮಕ್ಕಳ ಕೈವಾಡ ಇದೆಯಾ ಅಥವಾ ಅವರು ಯಾಕೆ ಹೀಗೆ ಮಾಡಿದ್ರು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರ ತಂಗಿ ಕೇಳಿದ್ರೆ ಇಡೀ ಆಸ್ತಿನೇ ನಮ್ಮ ಯಜಮಾನ್ರು ಅವಳ ಹೆಸ್ರಿಗೆ ಬರೀತಾರೆ. ಆದರೆ ಅವಳು ತಗೊಳ್ಳಲ್ಲ, ತುಂಬ ಸ್ವಾಭಿಮಾನಿ. ಅಂಥದ್ರಲ್ಲಿ ಇದೆಲ್ಲ ಹೇಗೆ ನಡೀತಾ ಇದೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಮ್ಮ, ಇಷ್ಟೆಲ್ಲ ಗೊಂದಲ ಇದೆ ಅಂತಂದರೆ ಅಲ್ಲೇ ಹೋಗಿ ನೇರವಾಗಿ ಭೇಟಿ ಮಾಡಿ ಈ ಸಮಸ್ಯೆ ಎಲ್ಲ ಪರಿಹಾರ ಮಾಡ್ಕೋಬೇಕಲ್ವಾ? ಅವರು ಯಾಕೆ ಇಲ್ಲಿಗೆ ಬರ್ತಿಲ್ಲ? ಆ ಕತೆ ನಿನಗೆ ಗೊತ್ತಲ್ಲಮ್ಮ. ಅವಳೊಬ್ಬನ ಪ್ರೀತಿಸಿ ಮದುವೆ ಆದ್ಲು ಅಂತ ಇವ್ರಿಗೆ ಕೋಪ, ಅವ್ರ ಗಂಡನ್ನ ಇವ್ರು ಅವಮಾನ ಮಾಡಿದ್ರು ಅಂತ ಅವಳಿಗೆ ಬೇಜಾರು. ಹಾಗಾಗಿ ಅವಳು ಇಲ್ಲಿಗೆ ಬರ್ತಾ ಇಲ್ಲ, ಇವ್ರು ಅಲ್ಲಿಗೆ ಹೋಗ್ತಾ ಇಲ್ಲ. ಅಷ್ಟೆಲ್ಲ ಆಗಿದೆ ಅಂದಮೇಲೆ ಬರೋದು ಸ್ವಲ್ಪ ಕಷ್ಟನೇ ಬಿಡಿ. ಅದಕ್ಕೆ ಈ ಸಮಸ್ಯೆಗೆ ಪರಿಹಾರನೇ ಸಿಗ್ತಾ ಇಲ್ಲ. ಅಂದಹಾಗೆ ಈ ವಿಷಯ ನನ್ನ ಮಗನಿಗಾಗಲಿ ನನ್ನ ಸೊಸೆಗಾಗಲಿ ಗೊತ್ತಿಲ್ಲ. ನೀನು ಅಪ್ಪಿ ತಪ್ಪಿನೂ ಅವ್ರ ಹತ್ರ ಬಾಯಿ ಬಿಡಕ್ಕೆ ಹೋಗ್ಬೇಡ. ಅಮ್ಮ, ನಿಮ್ಮ ಮನಸ್ಸಿನ ನೋವನ್ನು ನನ್ನ ಹತ್ರ ಹೇಳ್ಕೊಂಡಿದ್ದೀರಾ. ನಾನು ಅದನ್ನು ಬೇರೆಯವ್ರ ಹತ್ರ ಹೇಳಿ ನಿಮಗಿನ್ನೂ ನೋವು ಮಾಡ್ತೀನಾ? ಖಂಡಿತ ಇಲ್ಲ, ನಾನು ಯಾರಿಗೂ ಹೇಳಲ್ಲ, ಯೋಚನೆ ಮಾಡಬೇಡಿ. ನೀವೇ ಹೋಗಿ ಸರ್ನ ಊಟ ಕರೀರಿ, ನಾನು ಅಷ್ಟರಲ್ಲಿ ಬಡಿಸಿರ್ತೀನಿ. ಸರಿಮ್ಮ. ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಇವರನ್ನ ಹಿಂಗೆ ಬಿಟ್ರೆ ನಮ್ಮನ್ನ ಕೈಲಾಗ್ದವರು ಅಂತ ಅನ್ಕೊಂಡ್ಬಿಡ್ತಾರೆ. ಇವ್ರಿಗೆ ಸರಿ ಪಾಠ ಕಲಿಸ್ಲೇಬೇಕು ಲಕ್ಷ್ಮಿ, ಕಲಿಸ್ತೀನಿ. ಏನ್ರಿ ಮಾಡ್ತೀರಾ? ಅವ್ರ ಹತ್ರ ಹೋಗಿ ಜಗಳ ಆಡಕ್ಕಾಗತ್ತೀನ್ರಿ? ಈ ಮುಟ್ಟಾಳರ ಜೊತೆ ಜಗಳ ಆಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ ಲಕ್ಷ್ಮಿ. ಇನ್ನೊಂದು ವಿಷಯ ತಿಳ್ಕೊ, ಈ ನೋಟಿಸ್ನ ನಿನಗೆ ಹೇಗೆ ಕಳಿಸಿದಾರೋ ಅದೇ ಥರ ನಿಮ್ಮ ಅಣ್ಣನಿಗೂ ಕಳಿಸಿರ್ತಾರೆ. ಆವಾಗ ನಿಮ್ಮ ಅಣ್ಣ ಏನು ಅನ್ಕೋತಾರೆ?
ಇದನ್ನ ನೀನೇ ಕಳಿಸಿರೋದು ಅಂದ್ಕೊಂಡು ನಿನ್ನ ಮೇಲೆ ಕೋಪ ಮಾಡ್ಕೊಳ್ತೀನಿ. ನೀನು ಮಾಡದೇ ಇರೋ ತಪ್ಪಿಗೆ ನೀನು ಯಾಕೆ ಕೆಟ್ಟೋಳಾಗ್ಬೇಕು ಲಕ್ಷ್ಮಿ? ನೀನು ಯಾಕೆ ಕೆಟ್ಟೋಳಾಗಬೇಕು? ನೀವು ಹೇಳ್ತಿರೋದು ನಿಜನಾ? ಈ ನೋಟಿಸು ನಮ್ಮ ಅಣ್ಣನಿಗೂ ಹೋಗಿರುತ್ತೆ ಅಂತೀರಾ? ಖಂಡಿತ ಕಳಿಸಿರ್ತಾರೆ. ಅವ್ರ ಆಸ್ತಿಲಿ ತಾನೇ ಪಾಲು ಬರಬೇಕು ಅಂತ ನಿನಗೆ ನೋಟಿಸ್ ಕಳಿಸಿರೋದು. ನಮ್ಮ ಮಕ್ಕಳು ಎಷ್ಟು ಕೀಳುಬಟ್ಟೆ ಕೀಳಿದ್ಬಿಟ್ರು ಲಕ್ಷ್ಮಿ. ಇವರ ದುರಾಸೆಗೆ ಅಂತ್ಯ ಹಾಡಲಿಲ್ಲ ಅಂದರೆ ನಮಗೆ ಉಳ್ಗಾಲ ಇಲ್ಲ ಲಕ್ಷ್ಮಿ. ನಮ್ಮನ್ನು ತುಳಿದು ಬಿಡ್ತಾರೆ. ಇನ್ಮೇಲೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಏನ್ರಿ ಮಾಡೋಕ್ಕಾಗತ್ತೆ? ನಮ್ಮ ಬುದ್ಧಿ ಮಾತನ್ನ ಕೇಳದೆ ಇರೋಷ್ಟು ಮಿತಿ ಮೀರಿ ಬೆಳೆದ್ಬಿಟ್ಟಿದ್ದಾರೆ ಅವರು. ಇವ್ರಿಗೆ ನಾವು ಬುದ್ಧಿ ಹೇಳೋಕ್ಕಾಗತ್ತಾ? ಬುದ್ಧಿ ಹೇಳಿದ್ರೆ ತಿಳ್ಕೊಳ್ಳುವಂಥ ಮಕ್ಕಳಲ್ಲ ಲಕ್ಷ್ಮಿ ಅವರು. ಇವ್ರಿಗೆ ಹೇಗೆ ಪಾಠ ಕಲಿಸ್ಬೇಕು, ಎಲ್ಲಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ರಿ ಮಾಡ್ತೀರಾ? ನಮಗೆ ಯಾರ ಸಾವಾಸನೂ ಬೇಡ. ಉಪ್ಪೋ ಗಂಜಿನ ಕುಡ್ಕೊಂಡು ನಮ್ಮ ಪಾಡಿಗೆ ನಾವು ಇರೋಣ ಅಂದರೆ ಇವರು ಅದಕ್ಕೂ ಕಲ್ಲಾಗ್ತಿದಾರಾ? ಹಾಕ್ಲಿ. ಅವ್ರಿಗಷ್ಟೇ ಅಲ್ಲ ಕೋರ್ಟು ಕಚೇರಿ ಗೊತ್ತಿರೋದು, ನನಗೂ ಗೊತ್ತು. ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ. ಅವ್ರಿಗೇನು ಉತ್ತರ ಕೊಡಬೇಕು ಅದನ್ನು ಕೋರ್ಟಲ್ಲಿ ಕೊಡ್ತೀನಿ. ಮೇಡಮ್ ಅವರೇ, ಎಷ್ಟು ಅಂತ ಕೆಲಸ ಮಾಡ್ತೀರಾ ಮೇಡಮ್ ಅವರೇ? ಅಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬಾರ್ದಾ? ಮೊದಲು ಇದನ್ನೆಲ್ಲ ಎತ್ತಡಿ. ಸಿದ್ದು ಅವರೇ, ಏನು ಮಾಡ್ತಿದ್ದೀರಾ? ಅತ್ತೆ ಬಂದು ಅಡುಗೆ ಆಯ್ತಾ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಏನು ಹೇಳಿ ಅಂತ ನನ್ನ ಕೇಳಿದ್ರೆ ಹಿಂಗೆ ಹೇಳಿ, ನನ್ನ ಗಂಡ ಕೆಲಸ ಮಾಡ್ಬೇಡ ಅಂತ ಹೇಳ್ದ ಅಂತ ಹೇಳಿ. ಸಿದ್ದು ಅವರೇ, ಹಾಗೆಲ್ಲ ಹೇಳಿದ್ರೆ ಅತ್ತೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಷ್ಟೇ. ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೀನಿ, ನೀವು ಹೋಗಿ. ಅಲ್ಲ ಮೇಡಮ್ ಅವರೇ, ನೀವು ಯಾವಾಗಲೂ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೋತಿದ್ರೆ ನನ್ನ ಗಮನಿಸ್ಕೊಳ್ಳೋದು ಯಾವಾಗ ಅಂತ. ಅಂದರೆ ನೋಡಿ, ಎಷ್ಟೊಂದು ಕೆಲಸ ಮಾಡಿ ಮಾಡಿ ಒಳ್ಳೆ ಜಾಮೂನ್ ಥರ ನೈಸಾಗಿದ್ದಿದ್ದು ನಿಮ್ಮ ಕೈ ಎಷ್ಟು ಹೊರಟಾಗ್ಬಿಟ್ಟದೆ ಅಂತ. ಸಿದ್ದು ಅವರೇ, ಹೀಗೆಲ್ಲ ನೈಸಾಗಿ ಮಾತಾಡಿ ನನಗೆ ಐಸಿಡಕ್ಕೆ ನೋಡಬೇಡಿ. ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ, ನೀವು ಮೊದಲು ಹೋಗಿ ಇಲ್ಲಿಂದ. ಮೇಡಮ್ ಅವರೇ. ಸಿದ್ದು ಅವರೇ, ನಾನು ನಿಮ್ಮನ್ನು ಮದುವೆ ಆಗಿದ್ದು ಹೋಗೋದಕ್ಕಲ್ಲ ಮೇಡಮ್ ಅವರೇ, ಹಿಂಗೆ ಗಟ್ಟಿಯಾಗಿ ತಪ್ಕೊಳ್ಳೋದಕ್ಕೆ. ಸಿದ್ದು ಅವರೇ, ಏನು ಮಾಡ್ತಿದ್ದೀರಾ? ಯಾರಾದರೂ ನೋಡಿದ್ರೆ? ನೋಡ್ಲಿ ಬಿಡಿ, ಗಂಡ ಹೆಂಡತಿ ಅಂದಮೇಲೆ ಹಿಂಗೆ ತಾನೇ ಇರೋದು. ಸಿದ್ದು ಅವರೇ ನೋಡಿ, ಈಗ ನನಗೊಂದು ಕೊಟ್ಟರೆ ನಾನು ಇಲ್ಲಿಂದ ಹೋಗ್ತೀನಿ, ಇಲ್ಲಾಂದರೆ ಬಿಡೋದಿಲ್ಲ. ಏನು ಕೊಡಬೇಕು? ಸಿದ್ದು ಅವರೇ, ನನ್ನ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ನೀವು ಇವಾಗ ಹೋಗಲಿಲ್ಲ ಅಂದರೆ ನನ್ನ ಕೈಯಲ್ಲಿ ಏನಿದೆ ಗೊತ್ತಲ್ವಾ? ಓಹೋ, ಏನದೆ? ನಿಮ್ಮ ಕೈಯಲ್ಲಿ ಜಾದು ಅದೇ. ಸಿದ್ದು ಅವರೇ, ಕುಡಿ. ಸಿದ್ದು ಅವರೇ, ಒಂದು ನಿಮಿಷ ನನ್ನ ಮಾತಿಗೆ. ಸಿದ್ದು ಅವರೇ, ನೀವು ಹಿಂಗೆ ಹೋಗ್ಬಿಟ್ರೆ ನಾನು ಬಿಟ್ಬಿಡ್ತೀನಾ? ನಾನು ನೋಡಿದ್ರೆ ಇಲ್ಲಿ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀನಿ, ಇವರಿಬ್ರು ಆರಾಮಾಗಿ ರೊಮ್ಯಾನ್ಸ್ ಮಾಡ್ಕೊಂಡಿದ್ದಾರೆ. ಇಲ್ಲ, ಇವ್ರ ಖುಷಿಗೆ ಒಂದು ಅಂತ್ಯ ಹಾಡಲೇಬೇಕು.